ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರಿಟೇಲ್ ಡೈರಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂದರೆ ಕಲರ್ಸ್ ಆ್ಯಂಡ್ ಸೈಜ್ ಈ ಆಪ್ಷನ್ನ ಆ್ಯಡ್ ಪ್ರಾಡಕ್ಟ್ಸಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ನೋಡೋಣ, ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಎಸ್, ಈ ಆ್ಯಡ್ ಪ್ರಾಡಕ್ಟ್ಸ್ನಲ್ಲಿ ಇಲ್ಲಿ ನೋಡಿ ಆ್ಯಡ್ ಪ್ರಾಡಕ್ಟ್ಸ್ ಇದೆ. ಸೊ ನಿಮಗೆ ಆ್ಯಡ್ ಪ್ರಾಡಕ್ಟ್ಸಲ್ಲಿ ಯಾವುದೇ ಥರದಂಥ ಎಡ್ಡಿಂಗ್ ಬೇಕು ಅಂದರೆ ನೀವು ಯೂಶ್ವಲಿ ಏನು ಮಾಡ್ತೀರಾ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಸೆಟ್ಟಿಂಗ್ಸ್, ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಎಲ್ಲ ಥರ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಾನಿಲ್ಲಿ ಸೈಜ್ ಆ್ಯಂಡ್ ಕಲರ್ ಎನೇಬಲ್ ಮಾಡ್ಕೊಂಡಿರ್ತೀನಿ. ಸೊ ಎನೇಬಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸೈಜ್ ಆ್ಯಂಡ್ ಕಲರ್ ಆಪ್ಷನ್ ಇಲ್ಲಿದೆ. ಓಕೆ, ಸೈಜ್ ಆ್ಯಂಡ್ ಕಲರ್ ಆಪ್ಷನ್ ಇದೆ. ಒಂದು ಎಂಟ್ರಿ ತೋರಿಸ್ತೀನಿ ಈಗ. Purchase price 50. Small size, green color. ಓಕೆ, ಸೊ ಈ ಥರ ನೀವು ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ರಿಪೋರ್ಟ್ಸಲ್ಲಿ ಯಾವ ಸೈಜಿಂದು, ಯಾವ ಕಲರ್ದು, ಎಷ್ಟು ಐಟಮ್ಸ್ ನಿಮ್ಮಲ್ಲಿ ಹ್ಯಾಂಡಲ್ ಇದೆ, ಸೊ ನಿಮ್ಮಲ್ಲಿ ಒಟ್ಟು ಮೊತ್ತ ಎಷ್ಟಿದೆ, ಸ್ಮಾಲ್ ಸೈಜ್ ಆಗಿರ್ಬೋದು, ಗ್ರೀನ್ ಕಲರ್ ಆಗಿರ್ಬೋದು, ಇಲ್ಲ ಕಲರ್ಸ್ ಮುಖಾಂತರ ನೋಡ್ಬೋದು, ಇಲ್ಲ ಸೈಜ್ ಮುಖಾಂತರ ನೋಡ್ಬೋದು, ಇಲ್ಲ ಪ್ರಾಡಕ್ಟ್ಸ್ ನಿಮ್ಮ ಮುಖಾಂತರ ಆದರೂ ನೋಡ್ಕೋಬೋದು. ಸೊ ಇದಕ್ಕೆ ನಿಮ್ಗೆ ಉಪಯೋಗಕ್ಕಾಗುತ್ತೆ. ಸೊ ಕಲರ್ಸ್ ಆ್ಯಂಡ್ ಸೈಜ್ ಆಪ್ಷನ್ನ ಹೇಗೆ ಎನೇಬಲ್ ಮಾಡೋದು, ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಟು ವಾಚಿಂಗ್ ರಿಟೇಲ್ ಡೈರಿ. ಥ್ಯಾಂಕ್ ಯು.